ಬಿಡದಿ ಟೌನ್ಶಿಪ್ ವಿರುದ್ಧ ದಳ ರಣಕಹಳೆ. ಬೈರಮಂಗಲದಿಂದ ಪಾದಯಾತ್ರೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸುತ್ತಾರೆ, ಹಾಗೆ ಆರ್. ಅಶೋಕ್ ಇವರಿಬ್ಬರು ಆಗಮಿಸುತ್ತಾರೆ ಬೈರಮಂಗಲಕ್ಕೆ. ಅಲ್ಲಿಂದ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಸುಮಾರು ಇವತ್ತು 9 ಕಿಲೋಮೀಟರ್ ಈ ಕಾಲ್ನಡಿಗೆ ಸಾಗುತ್ತೆ. ಮಂಗಳವಾರ ವಿಧಾನಸೌಧ ಮುತ್ತಿಗೆಗೂ ಕೂಡ ಈಗ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಖಿಲ್ಗೆ ರಾಜಕೀಯ ಅಸ್ತಿತ್ವವನ್ನು ಕಲ್ಪಿಸುವುದಕ್ಕೆ ಈ ಪಾದಯಾತ್ರೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜಕೀಯವಾಗಿಯೂ ಕೂಡ ಚರ್ಚಿತವಾಗ್ತಾ ಇದೆ. ಜೆಡಿಎಸ್ಗೆ ಹುಮ್ಮಸ್ಸು ನೀಡುತ್ತಾ ಹಾಗಾದ್ರೆ ಬಿಡದಿ ಪಾದಯಾತ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಹಾಗೆ ಸತಾರ್. ಇಬ್ಬರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ರಂಜಿತ್, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಪಾದಯಾತ್ರೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಜೆಡಿಎಸ್ ಈಗಾಗಲೇ ಕಳೆಗುಂದಿದೆ, ಜೊತೆಯಲ್ಲಿ ತನ್ನ ವರ್ಚಸ್ಸನ್ನ ಕಳೆದುಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೊಂದು ಮರುಹುಟ್ಟನ್ನ ಕೊಡುತ್ತಾ ಈ ಪಾದಯಾತ್ರೆ, ಅದರ ಜೊತೆಗೆ ಜೆಡಿಎಸ್ಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಪಾದಯಾತ್ರೆ, ರಾಜಕೀಯವಾಗಿ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ? ಖಂಡಿತ ಅಶ್ವಿನಿ, ನೋಡಿ ಆರಂಭದಿಂದಲೂ ಕೂಡ ಬಿಡದಿಯ ಈ ರೈತರ ಹೋರಾಟ ಇತ್ತಲ್ಲ, ಈ ಹೋರಾಟವನ್ನ ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿದ್ದು ಅದು ಜೆಡಿಎಸ್ನ ನಾಯಕರುಗಳೇ. ಅದರಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ವತಃ ಇಲ್ಲಿಗೆ ಬಂದ್ರು, ಪಂಥ ಆಹ್ವಾನವನ್ನ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಆರಂಭದಲ್ಲಿ ತಂದಿದ್ದು ನೀವೇನೆ, ಶೂರತ್ವವನ್ನ ತೋರಿದ್ದು ನೀವೇನೆ, ಆದ್ರೆ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಿದೀವಿ ಅಂತೇಳಿ ಹೇಳಿದ್ರು. ಆದ್ರೆ ಜೆಡಿಎಸ್ ನಾಯಕರು ಇದನ್ನ ಬಹಳ ಚೆನ್ನಾಗಿ ರೈತರ ಭಾವನೆಗಳ ರೀತಿಯಲ್ಲಿ, ಅಂದ್ರೆ ರೈತರಿಗೂ ಕೂಡ ಈ ಜಮೀನನ್ನ, ಫಲವತ್ತಾದಂತಹ ಜಮೀನನ್ನ ಕೊಡೋದಕ್ಕೆ ಸುತರಾಮ್ ಒಪ್ಪಿಗೆ ಇಲ್ದಾಗ ಅವ್ರ ಜೊತೆಗೊಂದು ಗಟ್ಟಿ ಧ್ವನಿ ಬೇಕಾಗಿತ್ತು, ಅದು ಜೆಡಿಎಸ್ ನಿಂತುಕೊಳ್ತು. ಇವತ್ತಿನ ಆ ಹೋರಾಟ ಇದೆಯಲ್ಲ ಮತ್ತೊಂದು ಸ್ವರೂಪ ಪಡ್ಕೊಳ್ತಾ ಇದೆ. ನೋಡಿ, ಇದೇ ವೇದಿಕೆ ಇಲ್ಲೇನೆ ಆರಂಭ ಹೇಗಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿಗೆ ಕುಮಾರಸ್ವಾಮಿಯವರು, ಎಚ್.ಡಿ. ಕುಮಾರಸ್ವಾಮಿಯವರು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ. ಆಗಮಿಸಿದಂತ ಕುಮಾರಸ್ವಾಮಿ ಜೊತೆಗೆ ಆರ್. ಅಶೋಕ್ ಅವರು ಇಲ್ಲಿಗೆ ಬರ್ತಾರೆ. ಬಿಜೆಪಿಯವರು ಕೂಡ ನೈತಿಕವಾದ ಬೆಂಬಲವನ್ನು ಕೊಡ್ತಾರೆ. ಮೊದಲು ಆರಂಭ ಹೇಗೆ ಕೇಳಿದ್ರೆ, ಇಲ್ಲಿ ತೆಂಗಿನ ಸಸಿಗಳಿದ್ದಾವೆ, ಈ ತೆಂಗಿನ ಸಸಿಗೆ ನೀರು ಹಾಕ್ತಾರೆ. ಇಲ್ಲಿ ಬಂದಂತ ಯಾರು ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಯಾರ್ಯಾರು ನಾಯಕರುಗಳು ಬರ್ತಾರೆ ಇವತ್ತಿನ ಹೋರಾಟಕ್ಕೆ, ಮೊದಲು ತೆಂಗಿನ ಸಸಿಗೆ ನೀರು ಹಾಕಿ ಒಂದು 10 ರಿಂದ 15 ನಿಮಿಷ ಇಲ್ಲಿ ಮಾತಾಡಬಹುದು ರೈತರನ್ನ ಉದ್ದೇಶಿಸಿ. ಆ ನಂತರ ಇಲ್ಲಿಂದ ಹೋಗುವಂತ ಮೆರವಣಿಗೆ ನೋಡಿ, ಅಲ್ಲಿ ಓಪನ್ ತೆರೆದ ವಾಹನ ಕೂಡ ಇದೆ, ಆ ಕಡೆಯಿಂದ ನೇರವಾಗಿ ಹೋಗ್ತಾರೆ. ಜೆಡಿಎಸ್ ನ ಬಾವುಟಗಳೆಲ್ಲ ಕಂಡು ಬರ್ತಾ ಇದೆ. ಅಂದ್ರೆ ಜೆಡಿಎಸ್ ನ ಕಾರ್ಯಕರ್ತರೆಲ್ಲ ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಮೊದಲು ಬೈರಮಂಗಲದಿಂದ ಬಿಡದಿವರೆಗೂ ಕೂಡ ಇವತ್ತು ಸುಮಾರು 9 ಕಿಲೋಮೀಟರ್ ವರೆಗೂ ಕೂಡ ಬೈರಮಂಗಲದಿಂದ ಬಿಡದಿವರೆಗೂ, ಅದಾದ ನಂತರ ಬಿಡದಿಯಿಂದ ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ವರೆಗೂ ಹೋಗ್ತಾರೆ. ಅಂದ್ರೆ ಕಣಿಮಿಣಿಕೆ ಟೋಲ್ ಪ್ಲಾಜಾ ಮೂಲಕ ಹೋಗ್ತಾರೆ. ಆ ನಂತರ 3ನೇ ದಿನ ಅಂದ್ರೆ ಆಗಸ್ಟ್ 11ನೇ ತಾರೀಕು ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಈ ಪ್ರತಿಭಟನಾ ಮೆರವಣಿಗೆ ಏನಿತ್ತಲ್ಲ ಪಾದಯಾತ್ರೆಯ ಮೂಲಕ ಹೋಗ್ತಾರೆ. ರೈತರು ಸುಮಾರೊಂದು 3 ರಿಂದ 4 ಸಾವಿರ ಜನ ಅಂತೇಳಿ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನೋಡಿ, ಇಲ್ಲಿ ಕೂತಿರುವಂತಹ ಹೋರಾಟಗಾರರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಇವತ್ತಿನ ಹೋರಾಟ ಈ ಪ್ರತಿಭಟನೆಗೆ ಮತ್ತೊಂದು ಸ್ವರೂಪವನ್ನು ಕೊಡ್ತಾ ಇದೆ, ತಾವೇನ್ ಹೇಳ್ತೀರಿ? ಇವತ್ತು ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಹೋರಾಟ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಇದು 2ನೇ ಹಂತದ ಹೋರಾಟ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಅಂತೇಳಿ ನಾವು ಪಾದಯಾತ್ರೆಯನ್ನ ಮಾಡ್ಕೊಂಡಿದ್ವಿ. ಇವತ್ತು 2ನೇ ಹಂತದ ಪಾದಯಾತ್ರೆಯನ್ನ ನಾವು ಈಗ ಕೋರ್ಟ್ನಲ್ಲಿ ಸ್ಟೇ ಇದೆ, ಯಾವುದೇ ಕಾರಣಕ್ಕೂ ನೀವು ಮತ್ತೆ ಸ್ವಾಧೀನ ಮಾಡಬಾರದು, ಯಾವುದೇ ಪ್ರಕ್ರಿಯೆ ಜಿಬಿಐಟಿ ಮಾಡಬಾರದು ಅಂತೇಳಿ ಸರ್ಕಾರವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ನಾವು ಪರಿಶೀಲಿಸ್ತೀವಿ, ಸಮಿತಿಯನ್ನ ರಚಿಸ್ತೀವಿ ಅಂತೇಳಿ. ಅದ್ರ ನಡುವೆ ಇದು ರಾಜಕೀಯ ಅಂತೇಳಿ ಅನ್ಸೋದಿಲ್ವಾ? ಸರ್ಕಾರ ನಾವು ಪರಿಶೀಲನೆ ಮಾಡೋದಕ್ಕೆ ಸಮಿತಿಯನ್ನ ನೇಮಕ ಮಾಡ್ತೀನಿ ಅಂತ ಹೇಳೋದಕ್ಕೆ ಮುಂಚೆ ನೋಟಿಫಿಕೇಶನ್ ಮಾಡೋ ಅವಶ್ಯಕತೆ ಏನಿತ್ತು? ಸರ್ಕಾರ ಪರಿಶೀಲನೆ ಮಾಡೋದನ್ನ ಸ್ಟಾಪ್ ಮಾಡಿ ನೋಟಿಫಿಕೇಶನ್ ರದ್ದು ಮಾಡಿದ್ರೆ ಇವತ್ತೇ ಪ್ರತಿಭಟನೆ ವಾಪಸ್ ತಗೋತಾರೆ. ಅದಕ್ಕೆ ನಮ್ಮದು ಪ್ರಬಲವಾಗಿ ರೈತರ ಪರ ನಿಂತು ನಮ್ಮ ಪಕ್ಷ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ತಯಾರಿಗಳು ಜೋರಾಗಿದ್ದಾವೆ. ಒಂಚೂರು ಸೈಡ್ ಬಿಡಿ ಯಜಮಾನ್ರೆ. ನೋಡಿ, ನಿರಂತರವಾಗಿ ಸುಮಾರು 518ನೇ ದಿನ ಇವತ್ತು ಈ ಹೋರಾಟ ಆರಂಭವಾಗಿ ಇದೇ ಜಾಗದಲ್ಲಿ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು. ಅವನ ಜೊತೆ ಕೂತ್ಕೊತೀನಿ ನಾನು. ಹೇಳಿ ಅಮ್ಮ, ಎಲ್ಲಿಂದ ಬಂದಿದ್ರಿ ತಾವು? ನಾವು ಮಂಡ್ಯದಿಂದ. ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ? ಮಂಡ್ಯ ಆದ್ರೆ ಎಷ್ಟು ಜನ ಬಂದಿದ್ದೀರಿ? ನಾವೊಂದು 50 ಜನ ಬಂದಿದ್ದೀರಿ.
ರೈತ ಈಗ ಕುಮಾರಸ್ವಾಮಿಗೆ ಬೆಂಬಲವಾ ತಮಗೆ ರೈತರ ಬೆಂಬಲವಾ? ರೈತರಿಗೆ ಕುಮಾರಸ್ವಾಮಿಗೆ ಇಬ್ಬರಿಗೂ ಸೇರಿಸಿ ಬೆಂಬಲ. ಈಗ ತಾವು ಅನ್ಕಂಡ ಹಾಗೆ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ? ಈ ಪಾದಯಾತ್ರೆಯಿಂದ ಆಗುವಂತ ಇಂಪ್ಯಾಕ್ಟ್? ಸರ್, ನಾವು ಹೋರಾಟ ಮಾಡ್ತೀವಿ, ಅದ್ರ ಮೇಲೆ ಅವ್ರಿಗೆ ಬಿಟ್ಕೊಂಡಿದ್ದು ದೊಡ್ಡವ್ರ ಮೇಲೆ. ಈಗ ಇವರಿಗೆಲ್ಲ ನೀವು ಒಂದು ನೈತಿಕ ಬೆಂಬಲ ಕೊಡೋದಕ್ಕೆ ಬಂದಿದ್ದು ಅಂತ ನಮಗೆ ಜಮೀನು ಕೊಡಬಾರ್ದು ಅನ್ನೋದು ನಮ್ಮ ಮನಸ್ಸಿಗಿದೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ನೀವು ಒತ್ತಾಯ ಮಾಡ್ತಾ ಇದ್ರು, ರೈತರೆಲ್ಲ ದಂಗೆ ಇದ್ರು, ಯಾಕೆ ಅವ್ರಿಗೆ ಕಿವಿ ಕೇಳಿಸ್ತಿಲ್ಲ? ಅವ್ರಿಗೆ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಅದು ಗೊತ್ತಿಲ್ಲ. ರೈತರ ಕಷ್ಟ ಅವ್ರಿಗೆ ಅರ್ಥ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಅವರು ಕನಕಪುರದವರು, ಬಟ್ ಅವರಿಗೆ ಅದು ಏನ್ ಅರ್ಥ ಆಗ್ತದೋ ಗೊತ್ತಿಲ್ಲ. ಮಂಡ್ಯದಿಂದ ಬಂದವರು ಇವತ್ತು ಮಾತ್ರ ಅಥವಾ 3 ದಿನ ಇರ್ತೀರಾ? ಇಲ್ಲ ಸರ್, 3 ದಿನ ಇರ್ತೀವಿ. ಉಳಿಯೋದು ಮತ್ತೊಂದೆಲ್ಲ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ? ಮಾಡ್ತಾರೆ ನಮ್ಮವ್ರು ಮಾಡ್ತಾರೆ. ಹಾಗಾಗಿ ತಾವು ರೈತರ ಜೊತೆ ಇರ್ತೀರಿ? ಇರ್ಬೇಕು. ಕೇಸಲಾಗಿದೆಯಲ್ಲ, ಕೆಲ ಅಮಾಯಕ ರೈತರ ಮೇಲೆ ಕೇಸ್ ಆಗಿದೆ ಸರ್, ಅದಕ್ಕೆ ನಮ್ಮ ನಾಯಕರಿದ್ದಾರೆ, ನೋಡ್ಕೊಂತಾರೆ. ನೋಡಿ, ಇದು ಈ ಹೊತ್ತಿ ಕಂಡು ಬರ್ತಾ ಇರುವಂತಹ ಪ್ರತಿಭಟನೆಯ ಸ್ವರೂಪ. ಪಾದಯಾತ್ರೆಯ ಮೂಲಕ ಇನ್ನೇನು ಹೊರಡ್ತಾರೆ. ನಾನಿನ್ನು ಇದಕ್ಕೆ ಬೇಕಾದಂತ ತಯಾರಿಗಳು ಹೇಗಿದ್ದಾವೆ ಮತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ರೈತ ನಾಯಕರೆಲ್ಲ ಇದ್ದಾರೆ. ಮಂಜಣ್ಣ, ಹೇಳಿ, ಹೆಂಗಿದೆ ಪ್ರತಿಭಟನೆ? ತಯಾರಿ ಎಲ್ಲ ಆಯ್ತಾ? ಅಂತಿಮ ಹಂತ ತಯಾರಿ ಹೇಗಿದೆ ಸರ್? ನಡೀತಾ ಇದೆ ಸರ್. ತಾವು ತಮ್ಮ ಮಾಧ್ಯಮಕ್ಕೆ ನಮ್ಮ ಸ್ವಾಗತ ಕೋರ್ತೀನಿ. ಯಾಕೆ ಅಂತಂದ್ರೆ ಬೆಳಗ್ಗೆಯಿಂದನೂ ಬಂದು ತಾವು ಈ ಒಂದು ಏನು ನಮ್ಮ ಪಾದಯಾತ್ರೆ ಹಮ್ಮಿಕೊಂಡಿದೀವಿ ಅದನ್ನ. ಈಗ ಯಾವ್ಯಾವ ರೈತ ಹೋರಾಟಗಾರರು ಇಲ್ಲಿ ಇರ್ತಾರೆ? ಯಾರ್ಯಾರು ಇವತ್ತು ವೇದಿಕೆಯಿಂದ ನಡಿಗೆಯಲ್ಲಿ ಬರ್ತಾರೆ? ಈಗ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಿದ್ರೆ ಎಲ್ಲಿದ್ದಾರಂತೆ? ಎಷ್ಟೊತ್ತಾಗತ್ತಂತೆ ಆರಂಭ ಆಗುತ್ತೆ? ಈಗ ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತಾರೆ ಅವರು, ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು. ಅಲ್ಲಿ ಈಗ ಮಾಜಿ ಶಾಸಕರಾದ ಎ ಮಂಜಣ್ಣ ಅವರು ಈ ಸ್ಥಳದಲ್ಲಿ ಬಂದಿದ್ದಾರೆ. ಅದರಿಂದ ಅವ್ರನ್ನು ವೇಟಿಂಗ್ ಅಲ್ಲಿ ಇದ್ದೀವಿ. ಹೌದು. ಈಗ ಇಲ್ಲಿಂದ ಒಂದ್ ಎಷ್ಟು ಜನ ಹೊರಡ್ತೀರಿ? ಎಷ್ಟು ಜನರ ಮೆರವಣಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಹೊರಡು? ಒಂದು 5,000 ಜನ ರೈತರಿಂದ ಪಾದಯಾತ್ರೆ ಹೊರಡುತ್ತೆ. ಹಳ್ಳಿಯಿಂದ ಎಷ್ಟು ಗ್ರಾಮದಿಂದ ಜನ ರೈತರು ಬಂದಿದ್ದೀರಿ? ಈಗ ಏನು 2 ಪಂಚಾಯತಿಯಿಂದ 26 ಗ್ರಾಮದ ರೈತರು, ಜೊತೆಗೆ ನಮ್ಮ ಒಂದು ಜೆಡಿಎಸ್ ಕಾರ್ಯಕರ್ತರೆಲ್ಲ ಬಿಜೆಪಿ ಬೇರೆ ಜಿಲ್ಲೆಗಳಿಂದ ಎಲ್ಲೆಲ್ಲಿಂದ ಬಂದಿದ್ದಾರೆ? ಬೇರೆ ಅಂದ್ರೆ ರಾಮನಗರ, ಈಗ ಕನಕಪುರ, ಮತ್ತೆ ಆರೋಳ್ಳಿ, ಚನ್ನಪಟ್ಟಣ, ಈ ಟೋಟಲಿ ಏನು ಅಂತ ಅಂದ್ರೆ ಎಲ್ಲಾ ಕಡೆ. ಏನ್ ಹೇಳ್ತೀರಿ? ಈ ಮೂಲಕ ತಾವು ಕೊಡುವಂತ ಸಂದೇಶ ಏನು ಸರ್ಕಾರ? ಈ ಭೂ ಸ್ವಾಧೀನ ಅನ್ನೋದನ್ನ ಕರ್ನಾಟಕ ರಾಜ್ಯದಲ್ಲಿ ಕೈ ಬಿಡಬೇಕು ಅಂತ ಕೇಳಕ್ ಇಷ್ಟಪಡ್ತೀವಿ ಸರ್. ರೈತ ಮಹಿಳೆಯರೆಲ್ಲ ತಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ. ಹೌದು. ಇಲ್ಲಿಂದ ಈಗ ಫಸ್ಟ್ ಸ್ಟಾಪ್ ಎಲ್ಲಿ ಅಂದ್ರೆ ಇವತ್ತು ಎಲ್ಲಿ ಉಳಿತೀರಿ ತಾವು? ಬಿಡದಿನಲ್ಲಿ ಉಳ್ಕೊಂತೀವಿ. ಉಳಿಯೋದಕ್ಕೆ ವ್ಯವಸ್ಥೆ ಎಲ್ಲ ಏನು ಆಗಿದೆ? ರೆಡಿ ಆಗಿದೆ. ಬಿಡದಿನಲ್ಲಿ ಛತ್ರ. ಹೌದು. ಅಲ್ಲ, SB ಚೌಟ್ರಿ, ಬಸವರಾಜ ಚೌಟ್ರಿ ಅಂತ ಅನ್ಬಿಟ್ಟು ಚೌಟ್ರಿ ಬುಕ್ ಮಾಡೈತೆ. ಬಿಡದಿನಲ್ಲಿ ಉಳ್ಕೊಂತೀವಿ ಸರ್. ಇವತ್ತು ಮೂಲಕ ಸರ್ಕಾರಕ್ಕೆ ಏನ್ ಸಂದೇಶ ಕೊಡ್ತೀವಿ? ಈ ಒಂದು ಭೂ ಸ್ವಾಧೀನ ಅನ್ನೋದು ಭೂತನ್ನ ಕೈ ಬಿಡಿ ಅಂತ ಹೇಳಕ್ಕೆ ಕೋರ್ಟ್ ಕೂಡ 3 ವಾರಗಳ ಗಡುವನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀವು ಸ್ವಾಧೀನ ಮಾಡಬೇಡಿ ಅಂತ ಹೇಳಿ. ಎಸ್ ನೋಡಿ, ಹಾಗೆ ರಂಜಿತ್ ಮಾತಾಡಿಸ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ನಮ್ಮ ಪ್ರತಿನಿಧಿ ಸತ್ತರ್ ಕೂಡ ಲೈವ್ ನಲ್ಲಿ ಜಾಯ್ನ್ ಇದ್ದಾರೆ. ಸತ್ತರ್, ನೀವು ಯಾವ ಭಾಗದಲ್ಲಿದ್ದೀರಿ? ಅಲ್ಲಿ ಜನ ಯಾವ ರೀತಿ ಕಿಕ್ಕಿರಿ ತುಂಬಿಕೊಂಡಿದ್ದಾರೆ ಮತ್ತೆ ಎಲ್ಲೆಲ್ಲಿಂದ ಬಂದಿದ್ದಾರೆ? ನೀವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾಟ್ ಯು. ಇವತ್ತಿನ ಈ ಒಂದು ಪಾದಯಾತ್ರೆಗೆ ಕೇವಲ ಬೆಂಗಳೂರು ಅಥವಾ ಬಿಡದಿ ಮಾತ್ರ ಅಲ್ಲ, ಹಾವೇರಿ ಆಗಿರಬಹುದು ವಿಭಾಗದ ಬಂದು ಸಾಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ರೈತರನ್ನು ಮಾತನಾಡಿಸ್ಕೊಂಡು ಹೋಗ್ತೀವಿ. ಸರ್, ನೀವು ಎಲ್ಲಿಂದ ಬಂದಿರೋದು? ನಾವು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು. ಏನ್ ಹೇಳೋದು, ಮಾತಾಡೋದು. ನೀವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಏನಿಲ್ಲ ಸರ್, ಈಗ ನಮ್ದು ಒಂದ್ 2 ಎಕರೆ ಜಮೀನು ಐತಿ ಸರ್ ರಾಮದುರ್ಗ ತಾಲೂಕಿನಲ್ಲಿ ಒಂದು ಹಳ್ಳಿಯಾಗ. ಅದಕ್ಕೆ ನಮ್ಗೆ ಏನೋ ಅನುಕೂಲ ಮಾಡಕಂತ ಬಂದ. ಒಂದು ಅಷ್ಟೇ, ಇದನ್ನ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬಡವರಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಆ ಬಡವ್ರನ್ನ ಅನ್ಯಾಯ ಮಾಡಿದ್ರೆ ಜನ ಎಲ್ಲ ಎಲ್ಲೋಗ್ಬೇಕು, ರೈತರೆಲ್ಲ ಎಲ್ಲೋಗ್ಬೇಕು. ಅದರಿಂದ ನಾವು ಹೋರಾಟ ಮಾಡಬೇಕು. ಈ ಒಂದು ಪಾದಯಾತ್ರೆಗೆ ಕೇವಲ ಬಿಡದಿ, ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ರೈತರು ಆಗಮಿಸಿ ಈ ಒಂದು ಪ್ರತಿಭಟನೆಗೆ ಸಾಧ್ತಾ ಇದ್ದಾರೆ. ಇಲ್ಲಿರುವಂತಹ ರೈತರು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತಿನ ಈ ಒಂದು ಪಾದಯಾತ್ರೆ, ಜೆಡಿಎಸ್ ನ ಪಾದಯಾತ್ರೆ, ನಿಮ್ಮ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗ್ತಾ ಇದೆ? ನಮಗೆ ಇವತ್ತಿನ ಹೋರಾಟ ನಮ್ಮ ರೈತ ಸಂಘಟನೆಗಳಿಗೆ ಅವರು ಬೆಂಬಲ ಕೊಡ್ತೀನಿ ಅಂತ ಅವಾಗಿಂದ ಹೇಳ್ತಾ ಇದ್ರು. ಕೇಂದ್ರ ಸಚಿವರಾದಂತಹ ಕುಮಾರಣ್ಣ ಅವರು ಇವತ್ತು ಅವ್ರಿಗೆ ಯಾವ ಬೆಂಬಲ ಕೊಡ್ತಾ ಇದ್ರು. ಮತ್ತೆ ಪಾದಯಾತ್ರೆಗೆ ನಮ್ಗೆ ಇನ್ನೂ ಬಲ ಬಂದಿದೆ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ ಅಂದ್ಮೇಲೆ ನಾವು ಯಾವ ಸರ್ಕಾರ ಬಂದ್ರೂ ನಾವು ಭೂಮಿ ಬಿಡಲ್ಲ. ಇವ್ರು ಯಾವ ರೀತಿ ನಮ್ಮನ್ನ ನಡ್ಸ್ಕೊಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ 2 ಪಂಚಾಯಿತಿಲಿ 517ನೇ ದಿನದಿಂದ ಈ 2 ಪಂಚಾಯಿತಿಗೆ ಬ್ರಿಟಿಷರ
ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಈ ಸರ್ಕಾರ. ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವ ರೀತಿ ಬಂತು ಆ ತರ ನಾವು ಒದ್ದಿ ಈ ನಮ್ಮ ಭೂಮಿಗಳನ್ನ ನಾವು ಕಿತ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಓಕೆ, ನೀವೆಲ್ಲಿಂದ ಬಂದ್ರಿ? ನಾನು ಅಳಾಸಂದ್ರ ಅಧ್ಯಕ್ಷರು, ಈ ಸಂಘದ ಅಧ್ಯಕ್ಷರು. ಹೇಳಿ, ಈಗ ನಾವು ಇಲ್ಲಿ 515 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಇವರು 2025 ಮಾರ್ಚ್ 16ರಂದು ಇವರು ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ. ಅವಾಗಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡ್ತಿದ್ವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ, ಎಸಿ ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತೆ ಎಲ್ಲಾ ಸಚಿವರಿಗೂ ಕೊಟ್ಟಿದ್ದೀವಿ, ಎಲ್ಲ ರಾಜ್ಯಪಾಲರಿಗೂ ಕೊಟ್ಟಿದ್ದೀವಿ. ಆದ್ರೆ ಈ 2 ಪಂಚಾಯಿತಿ ಜನನ ಸೇರಿಸಿ ಈ ಭಾಗದ ಶಾಸಕ 3 ಸಾರಿ ಆಗವನೆ. ಇಲ್ಲಿ ಬಂದು ಸೌಜನ್ಯಕ್ಕಾದ್ರೂ ರೈತರು ಮಾತಾಡ್ಸಿಲ್ಲ, ಏನು ಮಾತಾಡ್ಸಿಲ್ಲ. ಅವ್ರ ಪಾಡಕ್ಕೆ ಅವರು ಅಧಿಕಾರಿಗಳದ್ದು ಒಂಥರ ದಬ್ಬಾಳಿಕೆ. ರೈತನ ಕಂಡ್ರೆ ಒಂಥರ ಗುಲಾಮರಂಗೆ. ಹಿಂದೆ ಬ್ರಿಟಿಷ್ನವ್ರು ಆಳ್ತಾ ಇದ್ದಾಗ ರೈತರಿಗೆ ಮಾಡ್ತಾ ಇದ್ದಾರೆ, ಅವರೇ ಮೇಲು, ಇವ್ರಿಗಿಂತ ಅವರೇ ಮೇಲು ಸರ್. ಇಲ್ಲಿ ಒಬ್ಬರಾದ್ರೂ ಬಂದು ಇಲ್ಲಿ ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್